ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಇವತ್ತಿನ ಕ್ಲಾಸ್ದಾಗ BCom 5th ಸೆಮಿಸ್ಟರ್ ಒಳಗೆ ಬರುವ ಫಾರಿನ್ ಎಕ್ಸ್ಚೇಂಜ್ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಮೇಲೆ 5 ಮಾರ್ಕ್ಸಿನ ಸಬ್ಜೆಕ್ಟ್ ಯಾವ ಥರ ಕೇಳ್ತಾರಂತ ನೋಡೋಣ. ಸೊ 5 ಮಾರ್ಕ್ಸಿಗೆ ಎಷ್ಟು 5 ಥರ ಪ್ರಾಬ್ಲಮ್ ಅದಾವೆ. ಫಸ್ಟ್ ಒನ್ ನ್ಯೂ ಎಕ್ಸ್ಚೇಂಜ್ ರೇಟ್, ಸೆಕೆಂಡ್ ಒನ್ ಫಾರ್ವರ್ಡ್ ರೇಟ್, ಥರ್ಡ್ ಒನ್ ಸ್ಪ್ರೆಡ್ ಪರ್ಸೆಂಟೇಜ್, ಫೋರ್ತ್ ಒನ್ ಕ್ರಾಸ್ ರೇಟ್, ಫಿಫ್ತ್ ಒನ್ ಆರ್ಬಿಟ್ರೇಜ್. ಈ ಐದ್ರ ಮೇಲೆನೆ 5 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ನಿಮ್ಗೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಸೊ ಇದ್ರ ಮ್ಯಾಗ ಫಸ್ಟ್ ಪ್ರಾಬ್ಲಮ್ ಅಂದ್ರೆ ನ್ಯೂ ಎಕ್ಸ್ಚೇಂಜ್ ರೇಟ್, ಅದ್ರ ಮೇಲೆ ಯಾವ ತರ ಪ್ರಾಬ್ಲಮ್ಸ್ ಕೇಳ್ತಾರಂತ ನೋಡೋಣ ಅಂತ. ಸೊ ಅದಕ್ಕಿಂತ ಮುಂಚೆಕ ನಿಮ್ಗೆ ಫಾರ್ಮುಲಾ ಪರ್ಫೆಕ್ಟ್ ಇರಬೇಕು. ಸೊ ನ್ಯೂ ಎಕ್ಸ್ಚೇಂಜ್ ರೇಟ್ ಅಂತ ಏನಾದರೂ ಇತ್ತಂದ್ರೆ ಅದ್ರ ಫಾರ್ಮುಲಾ P1 is equal to P0 into 1 plus IH divided by 1 plus IF. ಅಂದ್ರೆ P0 ಅಂದ್ರೆ ಓಲ್ಡ್ ಎಕ್ಸ್ಚೇಂಜ್ ರೇಟ್. ಕ್ವಶನ್ದಾಗ ಒಂದು ಎಕ್ಸ್ಚೇಂಜ್ ರೇಟ್ ಕೊಟ್ಟಿರ್ತಾರೆ. ಸೊ ಅದು ನೆಕ್ಸ್ಟ್ IH ಅಂದ್ರೆ ಇನ್ಫ್ಲೇಷನ್ ಆಫ್ ಹೋಮ್ ಕಂಟ್ರಿ ರೇಷಿಯೋ, ಅಂದ್ರೆ ನಮ್ ಯಾವ್ದು ಹೋಮ್ ಕಂಟ್ರಿ ಇಂಡಿಯಾದ್ದು ಇನ್ಫ್ಲೇಷನ್ ರೇಟ್ನ ತಗೋಬೇಕು. ನೆಕ್ಸ್ಟ್ IF ಅಂದ್ರೆ ಫಾರಿನ್ ಕಂಟ್ರಿದು ಇನ್ಫ್ಲೇಷನ್ ಆಫ್ ಫಾರಿನ್ ಕಂಟ್ರಿ ರೇಷಿಯೋ, ಅದ್ರದ್ದು ತಗೊಂಡು ನಾವು ಪ್ರಾಬ್ಲಮ್ ಮಾಡ್ತೀವಿ. ಸೊ ಇವಾಗ ಇಲ್ಲೊಂದು ಕ್ವಶನ್ ಹಾಕೊಂಡಿನಿ. ಸೊ ಇದನ್ನ ಬಿಡಿಸ್ತೀನಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫೈಂಡ್ ಔಟ್ ನ್ಯೂ ಎಕ್ಸ್ಚೇಂಜ್ ರೇಟ್ NER between rupees and dollar. Present exchange rate between dollar to rupees is rupees 80. Inflation rate in India is 10% and in USA is 5%. Okay, ಯಾವ ತರ ಇದನ್ನ ಮಾಡ್ತಾರಂದ್ರೆ ನೋಡೋಣ. ಸೊ ಕ್ವಶನ್ ಏನ್ ಹೇಳ್ಯಾರ, ನ್ಯೂ ಎಕ್ಸ್ಚೇಂಜ್ ರೇಟ್ ಕಂಡು ಹಿಡೀರಿ ಅಂತ ಹೇಳ್ಯಾರ. ಸೊ ಬಿಟ್ವೀನ್ ವಿಚ್ ಕರೆನ್ಸಿ rupees and dollar, and the present exchange rate between the dollar and rupees is rupees 80. This will be our P0. Okay. Next, inflation rate in India is 10% and in USA is 5%. ಇವಾಗ ನಾವು ಇಂಡಿಯನ್ ರುಪೀಸು ಮತ್ತೆ USA ಕರೆನ್ಸಿ ಅಂದ್ರೆ ಡಾಲರ್, ಈ ಎರಡು ಕರೆನ್ಸಿನ ಕಂಪೇರ್ ಮಾಡಿ ನಾವು ನ್ಯೂ ಎಕ್ಸ್ಚೇಂಜ್ ರೇಟ್ನ ಕಂಡುಹಿಡಿತೀವಿ. ಸೊ ಸ್ಟಾರ್ಟ್ ಮಾಡೋಣ. ಸಾಲ್ವ್ ಅಂತ ಹಾಕ್ತೀನಿ, ಹಾಕಿ ಫಸ್ಟು ಫಾರ್ಮುಲಾ ಹಾಕಬೇಕು. P1 ಇದನ್ನ ಕಾಪಿ ಪೇಸ್ಟ್ ಮಾಡ್ತೀನಿ. ಸೊ ಕಂಟ್ರೋಲ್ Z ಇದು ಫಾರ್ಮುಲಾ. ಆಮೇಲೆ ಇದ್ರೊಳಗೆ ಏನೇನು ಹಾಕೋಬೇಕಂತ ನಾವು ಇಲ್ಲಿ ಫಸ್ಟ್ ಹಾಕೋತೀವಿ. ಸೊ P0 ಅಂದ್ರೆ ಕ್ವಶನ್ ಕೊಟ್ಟಿರೋದು ಕಂಟ್ರೋಲ್ ಪೇಸ್ಟ್. ಓಕೆ, P0 ಅಂದ್ರೆ ಕ್ವಶನ್ ಕೊಟ್ಟಿರೋದು ಎಕ್ಸ್ಚೇಂಜ್ ರೇಟ್. ಪ್ರೆಸೆಂಟ್ ಎಕ್ಸ್ಚೇಂಜ್ ರೇಟ್ ಎಷ್ಟೈತಿ, ಡಾಲರ್ ಟು ರುಪೀಸ್ಗೆ 80. ಸೊ ಇದು ನಮ್ದು ಪ್ರೆಸೆಂಟ್ ಇದಾಗತ್ತೆ. ಓಕೆ, ನೆಕ್ಸ್ಟ್ IH ಇನ್ಫ್ಲೇಷನ್ ಇನ್ ಹೋಮ್ ಕರೆನ್ಸಿ ಅಂದ್ರೆ ಇಂಡಿಯಾದಾಗ ಇನ್ಫ್ಲೇಷನ್ ರೇಟ್ ಎಷ್ಟೈತಿ, 10% ಐತಿ. ಸೊ 10% ಅಂದ್ರೆ 10 divided by 100 ಮಾಡ್ಕೊಂಡ್ರೆ 0.1 ಬರುತ್ತೆ. ನೆಕ್ಸ್ಟ್ ಇನ್ಫ್ಲೇಷನ್ ಇನ್ ಫಾರಿನ್ ಕಂಟ್ರಿ ಎಷ್ಟು, ಸೊ USA ಎಷ್ಟೈತಿ ಇನ್ಫ್ಲೇಷನ್ ರೇಟು 5%. 5 divided by 100 ಮಾಡಿದ್ರೆ 0.05 ಬರುತ್ತೆ. ಸೊ ಇದೆಲ್ಲನೂ ನಾವು ಫಾರ್ಮುಲಾದಾಗ ಹಾಕೊಂಡು ಸಾಲ್ವ್ ಮಾಡಿದ್ರೆ ಮುಗೀತು. ಸೊ ಏನು ಫಾರ್ಮುಲಾ P0 ಅಂದ್ರೆ 80. ಸೊ 80 ಇಂಟು ಬ್ರಾಕೆಟ್ 1 ಪ್ಲಸ್ 0. ಇನ್ಫ್ಲೇಷನ್ ಇನ್ ಹೋಮ್ ಕರೆನ್ಸಿ ಇನ್ಫ್ಲೇಷನ್ ಇನ್ ಹೋಮ್ ಕಂಟ್ರಿ ರೇಷಿಯೋ will be 0.1 plus divide by 1 plus foreign country ratio will be 0.05. So is equal to 80 into 1 plus 0.1 will be 0.01 plus 1.05. So it's not a plus, it's a divided by
1 plus sorry 1.05 bracket close 80 into so 1.1 divide by 1.05 ಮಾಡಿದ್ರೆ ಆನ್ಸರ್ 1.04 ಬರುತ್ತೆ. ಸೊ ಇವಾಗ 80 ಇಂಟು 1.04 ಮಾಡಿದ್ರೆ 83 equal to 83.08 ಇದು ಆನ್ಸರ್. ಸೊ ಸ್ಟೆಪ್ ವೈಸ್ ಹೋಗ್ರಿ ಅಂದ್ರೆ ಕ್ವಶನ್ ಇದು ಆನ್ಸರ್ ಪೇಪರ್ ಕರೆಕ್ಟ್ ಮಾಡೋರಿಗೆ ಈಸಿ ಆಗಿರುತ್ತೆ. ಸೊ ನಿಮ್ಗೆ ಔಟ್ ಆಫ್ ಮಾರ್ಕ್ಸ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಶಾರ್ಟ್ ಕಟ್ ನೀವು ಪ್ರಿಫರ್ ಮಾಡಿದ್ರೆ ಅವ್ರಿಗೆ ಇದು ಆನ್ಸರ್ ಹೇಗೆ ಬಂದಿದೆ ಅಂತ ಗೊತ್ತಾಗಲ್ಲ. ಸೊ ಸ್ಟೆಪ್ ವೈಸ್ ಹೋದ್ರೆ ಅವ್ರಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇನ್ನೊಂದು 5 ಮಾರ್ಕ್ಸ್ ನ್ಯೂ ಎಕ್ಸ್ಚೇಂಜ್ ರೇಟ್ ಮೇಲೆ ಪ್ರಾಬ್ಲಮ್ ಬಿಡಿಸೋಣಂತ. ಸೊ ಈಸಿ ಆಗುತ್ತೆ. ಒಂದೆರಡು ಎಕ್ಸಾಂಪಲ್ ತೊಗೊಂಡು ನಾನು ಬಿಡಿಸಿದ್ರೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಈ ಕ್ವಶನ್ ಫೈಂಡ್ ದಿ ಫ್ಯೂಚರ್ ಪ್ರೈಸ್ ಆಫ್ ದಿ ಡಾಲರ್ ಬೈ ಕನ್ಸಿಡರಿಂಗ್ ದಿ ಇನ್ಫ್ಲೇಷನ್ ರೇಟ್ ಆಫ್ ದಿ 2 countries. Current price is $1 is equal to 60 rupees. Inflation rate in India in rupees is 8%, 4% in US dollars. ಓಕೆ, ಇವಾಗ ಈ ಥರನೂ ಕೇಳಿದಾಗ ನ್ಯೂ ಎಕ್ಸ್ಚೇಂಜ್ ರೇಟ್ನ ಕಂಡುಹಿಡೀರಿ ಅಂತ ಹೇಳ್ದಂಗೆ. ಸೊ ಫಸ್ಟ್ ಫಾರ್ಮುಲಾ ಹಾಕೊಂಡು ಓಕೆ P1 ನಾವು ಕಂಡುಹಿಡಬೇಕು. ಸೊ P0 ಅವರ ಕ್ವಶನ್ದಾಗ P0 ಅಂದ್ರೆ ಎಕ್ಸ್ಚೇಂಜ್ ರೇಟ್ ಎಷ್ಟು ಕೊಟ್ಟಾರ ಅವರು, ಕರೆಂಟ್ ಪ್ರೈಸ್ ಇಸ್ 60 rupees. ಸೊ ಅದೇ ಏನಾಗುತ್ತೆ, ನಮ್ದು ಎಕ್ಸ್ಚೇಂಜ್ ರೇಟ್ ಆಗುತ್ತೆ 60. ನೆಕ್ಸ್ಟ್ ಹೋಮ್ ಕಂಟ್ರಿ ಇದು ಇನ್ಫ್ಲೇಷನ್. ಹೋಮ್ ಕಂಟ್ರಿದಾಗ ಇನ್ಫ್ಲೇಷನ್ ಎಷ್ಟೈತಿ, ಸೊ ಇಂಡಿಯಾದಾಗ 8% ಐತಿ. ಸೊ 8 ಡಿವೈಡ್ ಬೈ 100 ಅಂದ್ರೆ 0.08. ಫಾರಿನ್ ಕರೆನ್ಸಿ IF. ನೆಕ್ಸ್ಟ್ IFದು US ದಾಗ ಎಷ್ಟೈತಿ, 4%. 4 ಡಿವೈಡ್ ಬೈ 100 ಮಾಡಿದ್ರೆ 0.04. ಸೊ ಇವಾಗ ಮತ್ತೆ ಫಾರ್ಮುಲಾ ಹಾಕೊಂಡು ಫಾರ್ಮುಲಾದಾಗ ಅದೆಲ್ಲ ಹಾಕೊಂಡ್ರೆ P0 ಗೊತ್ತಿಲ್ಲ, ಸಾರಿ P1 ಗೊತ್ತಿಲ್ಲ. ಇವಾಗ P0 ಅಂದರೆ 60 ಇಂಟು ಬ್ರ್ಯಾಕೆಟ್ 1 ಪ್ಲಸ್ 0. ಹೋಮ್ ಕಂಟ್ರಿದಾಗ ಇನ್ಫ್ಲೇಷನ್ ರೇಟ್ ಎಷ್ಟೈತಿ, 0.08 ಐತಿ. ಡಿವೈಡ್ ಬೈ 1 ಪ್ಲಸ್ ಹೋಮ್ ಇನ್ಫ್ಲೇಷನ್ ಇನ್ ಫಾರಿನ್ ಕಂಟ್ರಿ ಅಂದರೆ 0.04. ಓಕೆ, so calculate, keep 60 as it is, 60 into, so 1 plus 0.08 means 1.08 divided by 1.04. 60 into 1.08 divided by 1.04 ಮಾಡಿದ್ರೆ it will be 2.12. okay, now calculate these both values. 60 into 2.12 will be 127.2. answer will be 127.2. ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್ ನ್ಯೂ ಎಕ್ಸ್ಚೇಂಜ್ ರೇಟ್ ಮೇಲೆ ಫುಲ್ ಮಾರ್ಕ್ಸ್ ಬರುತ್ತೆ. ಓಕೆ, ಥ್ಯಾಂಕ್ ಯು.